ತುಂಬ ದಿವಸದ ನಂತರ ಇವನ ಫೇವ್ರೆಟ್ ಸಿಕ್ಕಿದೆ, ಪಪ್ಪಾಯಿ. ಎಷ್ಟು ಕೋಪ ಬಂತು ಅಂತ ಹೇಳಿದರೆ, ಅಂದರೆ ಇನ್ನೂ 5 ಮಿನಿಟ್ಸಲ್ಲಿ ರೀಚ್ ಆಗೋ ಡೆಸ್ಟಿನೇಷನ್ಗೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದಿದ್ದೆ. ಸ್ಟೇಷನ್ ತಗೊಂಡಾಯಿತು. ಇದು ನೋಡಿ, ನಾಡಿದ್ದು ಮದುವೆಗೆ ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಪ್ಪ. ಇದು ಅಪ್ಪಂದೇ ಕೆಲಸ ಆಯಿತಾ. ಅಕ್ಕನವರೆಲ್ಲ ಹೇಳಿದರು ವರ್ಕರ್ಸನ್ನು ಕರೆಸಿ ಮಾಡಿಸಿ ಅಪ್ಪ ಅಂತ. ಅಪ್ಪಮ್ಮ ಅವರನ್ನು ವರ್ಕರ್ಸನ್ನು ಕರೆಸೋದಿಲ್ಲ, ಯಾಕಂದರೆ ಈಗ ಇವರಿಬ್ಬರು ಟಿಂಕಿಗೆ ಫ್ರೆಂಡ್ಸ್. ವೀಳ್ಯದೆಲೆ ನೋಡಿ, ಕೆಲವರಿಗೆ ವೀಳ್ಯದೆಲೆ ಇರೋದಿಲ್ಲ, ಅಂಗಡಿಯಿಂದ ಬಂದೆಲ್ಲ ತಗೊಂಡು ಹೋಗ್ತಾರಲ್ಲ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಸಾಂಗ तो करंट तित्तर हद्दरते जिम्कागले ಬೀಡಿ. ನನಗೆ ಮತ್ತು ಅಪ್ಪನಿಗೆ ಕೈ ಕಂಬಕ್ಕೆ ಹೋಗ್ಲಿಕ್ಕೆ ಉಂಟು. ಅವರು ಅಲ್ಲಿಂದ ಆಚೆ ಕಡಬ ಆಚೆ ಸೈಡ್ ಹೋಗುವವರು. ನಾನು ಮಾತ್ರ ಸ್ಟೋರ್ ಉಂಟಲ್ಲ, ರೇಷನ್ ಅಂಗಡಿ, ಅಲ್ಲಿಂದ ಅಕ್ಕಿ ತೊಗೊಂಡು ಬರಬೇಕು. ಇನ್ನು ನೆಕ್ಸ್ಟ್ ವೀಕ್ ಮಂತ್ ಎಂಡ್ ಮತ್ತು ನಾವು ಬ್ಯುಸಿ ಇರ್ತೇವೆ ಆ ಒಂದು ವೀಕ್, ಹಾಗಾಗಿ ಇನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ನಾಳೆ 4th ಸ್ಯಾಟರ್ಡೆ, ನಾಳೆ ಹೇಗೂ ರಜೆ, ಅದಕ್ಕೆ ಇವತ್ತು ಹೋಗಿ ಬರುವ ಅಂತ. ನಿನ್ನೆ ನನಗೆ ಗುರುವಾರ ಅಂತ ನೆನಪಿರಲಿಲ್ಲ, ಅಂದರೆ ನಿನ್ನೆ ನಾನು ಕಡಬಕ್ಕೆ ಹೋಗಿ ಬರುವಾಗ ತಗೊಂಡು ಬರ್ಬೋದಿತ್ತು, ನನಗೆ ಮರ್ತು ಹೋಗಿತ್ತು. ಹಾಗೆ ಈಗ ಅಪ್ಪನಿಗೆ ಸಹ ಹೋದಾಗ ಆಗ್ತದೆ, ಅವರನ್ನು ಸಹ ಬಿಟ್ಟಾಗೆ ಆಗ್ತದೆ, ನನಗೂ ಸಹ ಹೋಗಿ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲವು ವರ್ಕ್ ಉಂಟು, ಅದು ಸಹ ಮುಗಿಸಿ ಬಂದಾಗ ಆಗ್ತದೆ. ಈ ಮಂತ್ ಇದು ಪೋಸ್ಟ್ ಆಫೀಸ್ RD ಅಪ್ಪನ ಪೆನ್ಷನ್ ಅದೆಲ್ಲ ನೋಡ್ಕೊಂಡು ಬರಬೇಕು, ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಮಂತಿಗೆ ಅದು ಡಿಲೇ ಆಗ್ತದಲ್ಲ, ಹಾಗೆ. ಹೊರಟಾಯಿತು, ಇನ್ನು ಹೋಗೋದು. ಅಪ್ಪ ಕೂಡ ರೆಡಿಯಾಗಿ ಆಯಿತು. ಗೋಣಿ ಅಪ್ಪನ ಹತ್ರ ಉಂಟು ಅನ್ನಿಸ್ತದೆ, ಅವ್ರು ಬಂದರು. ನಾನು ಮತ್ತೆ ಮನೆಗೆ ಬಂದೆ. ನನ್ನ ಅಪ್ಪಂದು ಅರ್ಧ ರಸ್ತೆಯಲ್ಲಿ ತಲುಪುವಾಗ ಅವರು ವಾಚ್ ಕಟ್ಟಲಿಲ್ಲ ಅಂತ ನೆನಪಾಯಿತು. ಇನ್ನೊಂದು ಅವ್ರದ್ದು ಮಿಷಿನ್ ಉಂಟಲ್ಲ ಕಿವಿಗಿಡುವಂಥದ್ದು, ಅದರದ್ದು ಬ್ಯಾಟ್ರಿ ಮುಗೀತು. ಹಾಗೆ ಇವಾಗ ನಾನು ಎಲ್ಲಿ ತಲುಪಬೇಕು ಅಲ್ಲಿ ತಲುಪ್ತಿದ್ದೆ, ಆದರೆ ಅವರನ್ನು ಒಂದು ಕಡೆ ಬಿಟ್ಟು ನಾನು ರಿಟರ್ನ್ ಮನೆಗೆ ಬಂದು ಈಗ ಮತ್ತೆ ಅವ್ರ ವಾಚ್ ಮತ್ತು ಇದು ಬ್ಯಾಟ್ರಿ ತೊಗೊಂಡು ಹೋಗಬೇಕು. ಪೂರಾ ರಸ್ತೆಯಲ್ಲಿ ತನಕ ಬಂದಿದ್ದ, ಈಗ ರಿಟರ್ನ್ ನನ್ನೊಟ್ಟಿಗೆ ಮನೆಗೆ ಬಂದಾಯಿತು. ಈಗ ಇವನು ಹೊರಟಿದ್ದಾನೆ ಬರಲಿಕ್ಕೆ. ಇವನಿಗೆ ಬರಲಿಕ್ಕೆ ಅಲ್ಲಿ ತನಕ ಬಚ್ಚುತ್ತದೆ, ಇವನು ಬರೋದಿಲ್ಲ. ನನಗೆ ಗೊತ್ತುಂಟು, ಸೋಮಾರಿ ಗೇಟ್ ತನಕ ಬಿಡ್ತಾನೆ ಅಷ್ಟೇ. ಕೂರನಿಗೆ ಸಾಕಾಯ್ತು, ಅವನು ಹೋಗಿ ಮಲ್ಕೊಂಡಿರುವ. ಈಗಾದರೂ ಸ್ಕೂಟಿ ಉಂಟು, ಅಪ್ಪನೊಂದು ಕಡೆ ಬಿಟ್ಟು ಬರಲಿಕ್ಕೆ ಆಗ್ತದಲ್ಲ. ಮುಂಚೆ ಆದರೆ ಉಂಟಲ್ಲ, ಮುಂಚೆ ನಾವು ನಡ್ಕೊಂಡು ಹೋಗ್ತಿದ್ದೇವಲ್ಲ ಶಾಲೆಗೆ ಹೋಗುವಾಗ ಅಥವಾ ಎಲ್ಲಾದರೂ ಹೊರಗೆ ಹೋಗುವಾಗೆಲ್ಲ. ಅಪ್ಪ ರಿಟರ್ನ್ ಕಳಿಸೋದು ಅಂತ ವಾಚ್ ಬಿಟ್ಟಿದ್ದೇನೆ, ಹೋಗಿ ತಗೊಂಡು ಬನ್ನಿ ಅಂತ. ಯಾವಾಗಲೂ ನನ್ನದೇ ಕೆಲಸ ಅದು. ಅವರು ಎಲ್ಲಿದ್ದಾರೆ ಅಲ್ಲಿಂದ ಮತ್ತೆ ಪುನಃ ರಿಟರ್ನ್ ಬಂದು ಮನೆಗೆ ವಾಚ ಭಾಗ್ಯದ್ದನ್ನು ತಗೊಂಡು ಹೋಗೋದು. ನನಗೆ ಎಷ್ಟು ಕೋಪ ಬಂತು ಅಂತ ಹೇಳಿದರೆ, ಅಂದರೆ ಇನ್ನೂ 5 ಮಿನಿಟ್ಸಲ್ಲಿ ರೀಚ್ ಆಗೋ ಡೆಸ್ಟಿನೇಷನ್ಗೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದಿದೆ ನಾನೀಗ. ಎಂತ ಮಾಡೋದು, ಹೋಗುವ ಇನ್ನು. ಸ್ಟೇಷನ್ ತಗೊಂಡಾಯಿತು. ಇಲ್ಲಿಂದ ತಿರುಗಿಸಿದಿರುದು ನನ್ನ ಸ್ಕೂಲ್. ಹಾಯ್. ಹಾಂ, ಇವನಿಗೆ ರಿಟರ್ನ್ ಬರಲಿಲ್ಲ ನನ್ನೊಟ್ಟಿಗೆ. ಅಪ್ಪ ನಾನು ಕೈ ಕಂಬಕ್ಕೆ ಬಿಟ್ಟು ನಾನು ರೇಷನ್ ತಗೊಂಡು ಮನೆಗೆ ಬಂದೆ. ಈಗ ದನಗಳ ಹತ್ರ ಬಂದೆ. ಇವತ್ತು ಮನೆ ಹತ್ರವೇ ಕಟ್ಟಿದ್ದು, ಹಾಗೆ. ಮತ್ತು ನಮ್ಮ ಪುಟ್ಟಕ್ಕ ಇವತ್ತು ಹೀಟಿಗೆ ಬಂದಿದ್ದಾಳೆ. ಹಾಗೆ ಅವಳನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಆವಾಗ ಕಷ್ಟ ಆಯಿತು. ಓಡೋದು ಅಂತ ಹೇಳಿದರೆ ಓಡೋದು, ಅವಳ ಇನ್ನೊಬ್ಬಳ ಮೇಲೆ ಹತ್ತೋದು, ಅವಳು ಇವಳ ಮೇಲೆ ಹತ್ತೋದು. ಹಾಗೆ ನನಗೆ ಎಲ್ಲಿ ಈಸಿ ಆಗ್ತದೆ ಅಲ್ಲಿ ಕಟ್ಟಿದ್ದು. ಯಾಕಂದರೆ ಇವತ್ತು ನಾನು ಒಬ್ಬಳೇ ಅಲ್ಲ. ಅಪ್ಪ ಅಂತಾದರೆ ಅಪ್ಪನಿಗಂತೂ ಬಿಡಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಗೋ ಒಂದು ಸಿಕ್ಕಿದ ಮರಕ್ಕೆ ಕಟ್ಟಿ ಹಾಕಿತ್ತು, ಹೋದ್ದು. ಇನ್ನೂ ಚೇಂಜ್ ಮಾಡುವಂತ ಬಂದೆ. ಯಾವಾಗಲೂ ಒಬ್ಳನ್ನು ಕಟ್ಟೋದು ಒಬ್ಳನ್ನು ಬಿಡೋದು, ಹಾಗೆ ಎಕ್ಸ್ಚೇಂಜ್ ಮಾಡ್ತಿದ್ದದ್ದು. ಇವತ್ತು ಇಬ್ಬರನ್ನು ಕೂಡ ಕಟ್ಟಿದ್ದು, ಯಾಕಂದರೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಹತ್ತಿ ಉಂಟಲ್ಲ, ಬಳ್ಳಿಯೆಲ್ಲ ಸಿಕ್ಕಿಸ್ಕೊಂಡು ಕಾಲಿಗೆಲ್ಲ ಸುತ್ತಿಸ್ಕೊಂಡು ಬೀಳ್ತಾರೆ. ಅದಕ್ಕೆ ದೂರವೇ ಕಟ್ಟಿದ್ದು.
ಮಧ್ಯಾಹ್ನ ತನಕಲ್ಲ, ಇವತ್ತೊಂದು ದಿವಸ ಹೇಗಾದರೆ ಅಡ್ಜಸ್ಟ್ ಮಾಡೋದು. ಅಂದರೆ ಕಟ್ಟಿ ಹಾಕಿದರೆ ಒಂದು ತುಂಬ ಸಲ ಬಂದು ಬದಲಿಸಬೇಕು. ಬಿಟ್ಟರೆ ಆದರೂ ಒಬ್ಬಳು ಮೇಯುವಾಗ ಇನ್ನೊಬ್ಬಳು ಬಿಡೋದು, ಹಾಗೆ ಬ್ಯಾಲೆನ್ಸ್ ಮಾಡಲಿಕ್ಕಾಗ್ತದೆ. ಇದು ನೋಡಿ, ನಾಡಿದ್ದು ಮದುವೆಗೆ ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಪ್ಪ. ಇದು ಅಪ್ಪಂದೇ ಕೆಲಸ ಆಯಿತಾ. ಹೀಗೆಲ್ಲ ರಾಶಿ ಹಾಕಿಟ್ಟಿದ್ದಾರೆ, ಇನ್ನು ವರ್ಕರ್ಸ್ ಬಂದಾಗೆ ತೆಗಿಸೋದಂತೆ. ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸೀಟ್ ಹಾಕ್ತಾರೆ. ಆಮೇಲೆ ಕೆಳಗಡೆ ಮ್ಯಾಟೆಲ್ಲ ಹಾಕ್ಲಿಕ್ಕೆ ಉಂಟು. ಎಲ್ಲರೂ ಕೇಳ್ತಿದ್ದೀರಲ್ಲ ಮದುವೆದು ತಯಾರಿ ಹೇಗೆ ಆಗ್ತಾ ಉಂಟು. ಇಷ್ಟೇ ಆಗ್ತಾ ಉಂಟು. ಇನ್ನು ಅದೇ ಅಲ್ಲ, ಜವಳಿ ಶಾಪಿಂಗ್, ಅದು ಹೊಲಿಸೋದು, ಕೊಡೋದು, ಗಿಫ್ಟ್ ಕೊಡೋರಿಗೆ ಕೊಡೋದು. ಮೇಯ್ನಾಗಿ ಇದೊಂದು ತಯಾರಾದರೆ ಆಯಿತು. ಯಾಕೆ ಅಪ್ಪ ಬರಲಿ ಆಯಿತಾ. ಚಹಾ ಕುಡಿತಿದ್ದೇವೆ. ಇವರು ರಸ್ಕಿ ಕಾಯ್ತಿದ್ದಾರೆ ಅಪ್ಪನಿಗೆ. ನಾನು ತಂದಿರಲಿಲ್ಲ, ಅಪ್ಪ ತಂದಿದ್ದಾರೆ ಊರಿಗೆ ಅಂತೇಳಿ. ಅಪ್ಪ ಇಲ್ಲಲ್ಲ, ಚಹಾ ಕುಡ್ದೆಲ್ಲ ಹೋಗಿ ಆಯಿತು. ಚೆಂದ ಒಳಗೆ ಬಂದು ಕೂತ್ಕೊಳ್ಳೋದು. ಯಾಕೆನಾ? ಅವ್ರು ಇರುವಾಗ ಬರ್ಬೇಕು, ಅಪ್ಪ ಇರುವಾಗ. ಕೂರಿ ಸುಬ್ಬಣ್ಣ. ಆಗದಿಂದ ಗಲಾಟೆ ಆಗ್ತಿದ್ದದ್ದು ಇದಕ್ಕೆ. ಪಪ್ಪಾಯಿ ಸಿಕ್ಕಿದೆ ಟಿಂಕಿಗೆ ಸುಮಾರು ದಿವಸದ ನಂತರ. ನನ್ನ ಫೇವ್ರೇಟ್. ಏನೋ ಕಾಗೆ ಹಕ್ಕಿಗಳು ಉಳಿಸಿದ್ದು ಸಿಕ್ಕಿದೆ ಮರದಲ್ಲಿ ನೋಡಿ ಅಂತೆ. ಅದರಲ್ಲಿ ಈಗ ಆಗೋದೆಲ್ಲ ಹಕ್ಕಿಗಳಿಗೆ, ಅವುಗಳೇ ತೂತು ಮಾಡಿ ತಿಂದು ಹೋಗ್ತವೆ. ಅದು ಬಿದ್ದದೆಲ್ಲಾದರೂ ಇವನಿಗೆ ಸಿಗ್ತದೆ. ತುಂಬ ದಿವಸದ ನಂತರ ಇವನ ಫೇವ್ರೇಟ್ ಸಿಕ್ಕಿದೆ ಪಪ್ಪಾಯಿ. ಈ ಚಿಪ್ಪಿ ಇತ್ತಲ್ಲ, ಇದನ್ನು ಖಾಲಿ ಮಾಡ್ತಿದ್ದಾರಪ್ಪ. ನಾನಿನ್ನು ಹುಲ್ಲಿಗೆ ಹೋಗೋದು. ಇದು ತೆಂಗಿನದ್ದು, ಇವತ್ತು ಖಾಲಿ ಮಾಡ್ತಾರೆ. ಅದರ ಆಚೆ ಅಡಿಕೆದು ಉಂಟು. ಅಪ್ಪನೇ ಮಾಡೋದು. ಅಕ್ಕನವರೆಲ್ಲ ಹೇಳಿದರು ವರ್ಕರ್ಸನ್ನು ಕರೆಸಿ ಮಾಡಿಸಿ ಅಪ್ಪ ಅಂತ. ಅವರನ್ನು ವರ್ಕರ್ಸನ್ನು ಕರೆಸೋದಿಲ್ಲ, ಯಾಕಂದರೆ ಅವರಿಗೆ ಪೇ ಮಾಡಬೇಕಲ್ಲ, ಅದಕ್ಕೆ. ಚಹಾ ಕುಡ್ದಾಯಿತು. ಇವತ್ತುಂಟಲ್ಲ, 1 ಗಂಟೆಗೆ ಮಲಗಿದ್ದು 2:45ಕ್ಕೆ ಎದ್ದದ್ದು. ಅಂದರೆ ಅಷ್ಟು ಚೆಂದ ನಿದ್ದೆ ಮಾಡಿದ್ದೇನೆ. ಹಾಗಾಗಿ ಗ್ಲೋ ಆಗ್ತಾ ಉಂಟು ಫೇಸ್. ಆ್ಯಕ್ಚುಲಿ ಯಾರ ಹತ್ರ ಆದರೂ ಕೇಳಿ, ಮಲಗಿ ಎದ್ದಾಗ ಅದೊಂದು ಫೀಲಿಂಗ್ ಉಂಟಲ್ಲ, ನಂಗೆ ಗೊತ್ತಿಲ್ಲ. ಅಂದರೆ ನಾರ್ಮಲ್ ಹೀಗೆ ಮಲಗ್ತಾರಲ್ಲ ಹಾಗೆ ಅಲ್ಲ. ಮಧ್ಯಾಹ್ನ ತನಕ ನಂಗೆ ವರ್ಕ್ ಇತ್ತಲ್ಲ, ಅದರ ನೆಕ್ಸ್ಟ್ ಒಂದು ಸ್ವಲ್ಪ ಮಲಗಿದರೆ ಏನೋ ಒಂಥರ ಖುಷಿ ಆಗ್ತದೆ. ಹಾಗೆ ಮತ್ತೇನೆಂದರೆ ಕರೆಂಟ್ ಪ್ರಾಬ್ಲಮ್ ಉಂಟು, ಹಾಗೆ ನೆಟ್ವರ್ಕ್ ಇಲ್ಲ. ಅದಕ್ಕೆ ಬುಕ್ ಓದ್ತಾ ಮಲಗಿದೆ. ನಿದ್ದೆ ಬಂದದ್ದು ಗೊತ್ತೇ ಆಗಲಿಲ್ಲ. ಅಪ್ಪ ವರ್ಕ್ ಮಾಡ್ತಾ ಇದ್ದಾರಲ್ಲ, ಹಾಗೆ ಎಚ್ಚರ ಆಯಿತು. ಮತ್ತು ಚಹಾ ಕುಡಿದು ಅವರಿಗೆ ಸಹ ಚಹಾ ಕೊಟ್ಟು ಹುಲ್ಲಿಗೆ ಬಂದದ್ದು. ಇವತ್ತು 2 ಕಟ್ಟ ಹುಲ್ಲು ಮಾಡಬೇಕು. ದನಗಳನ್ನು ತುಂಬ ಹೊತ್ತು ಇವತ್ತು ಹೊರಗೆ ಬಿಡಲಿಲ್ಲ. ಮಧ್ಯಾಹ್ನ ಊಟ ಆದ ತಕ್ಷಣ ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ದೇನೆ ನಾನು. 1 ಕಟ್ಟ ಆಯಿತು. 1 ಕಟ್ಟ ಗ್ಲೌಸ್ ಇಲ್ಲದೆ ಹಿಡಿದಿದ್ದೇನೆ. ಇನ್ನೊಂದು ಮನೆಗೆ ಹೋಗಿ ಗ್ಲೌಸ್ ತಗೊಂಡು ಬರುವ ಅಂತ ಹೋಗ್ತಿದ್ದೇನೆ. ಯಾಕಂದರೆ ಇಲ್ಲೊಂದು ಸ್ವಲ್ಪ ಹುಲ್ಲು ದಪ್ಪ ಉಂಟು, ಮತ್ತು ಕಲ್ಲೆಲ್ಲ ಇದ್ದರೆ ಗೊತ್ತಾಗೋದಿಲ್ಲ. ತಾಗಿದರೆ ಇನ್ನು 1 ವೀಕಲ್ಲಿ ಕಡಿಮೆ ಆಗೋದು ಕಷ್ಟ. ಅದಕ್ಕೆ ಹೋಗುವ, ಮನೆಗೆ ಹೋಗಿ ಕರೆಂಟಿದು ಪ್ರಾಬ್ಲಮ್ ಕರೆಕ್ಟ್ ಆಯಿತಾ ಅಂತ ನೋಡಿ ಬರ್ತೇನೆ. ಈಗ ಇವರಿಬ್ಬರು ಟಿಂಕಿಗೆ ಫ್ರೆಂಡ್ಸ್. ಅಲ್ಲಿಂದ ಹೀಗೆ ಸ್ಟಾರ್ಟ್ ಮಾಡಿದ್ದು ಹುಲ್ಲು ಮಾಡಲಿಕ್ಕೆ. ಅಲ್ಲಿ ತನಕ ಹುಲ್ಲು ಮಾಡಿದ್ದು. ಇನ್ನು ನಾಳೆ ಅಲ್ಲಿಗಿಂದ ಕಂಟಿನ್ಯೂ ಮಾಡೋದು. ಇದು ನಮ್ಮದು ಬೇಲಿ ಕ್ಲೀನ್ ಆದಾಗೆ ಆಗ್ತದಲ್ಲ, ಅದಕ್ಕೆ. ಅಲ್ಲೆಲ್ಲ ಕ್ಲೀನ್ ಆಗಿದೆ ನೋಡಿ ಎದುರು. 2ನೇ ಕಟ್ಟ ಹುಲ್ಲಾಯಿತು. ಅಪ್ಪ ನಾನು ಕರೆದು ಬರುವ. ವೀಳ್ಯದೆಲೆ ನೋಡಿ, ಕೆಲವರಿಗೆ ವೀಳ್ಯದೆಲೆ ಇರೋದಿಲ್ಲ, ಅಂಗಡಿಯಿಂದ ಬಂದೆಲ್ಲ ತೊಗೊಂಡು ಹೋಗ್ತಾರಲ್ಲ.
ಆಮೇಲೆ ಬೇಕಾದಷ್ಟು ಉಂಟು. ಅದು ಸಹ ತೆಂಗಿನ ಮರದಲ್ಲಿ ಉಂಟು ನೋಡಿ, ಗಿಡದಲ್ಲಿ